ನೋಡಿ, ಇವತ್ತಿನ ಎರಡು ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಲೇಬೇಕಾದಂಥ ವಿಚಾರಗಳಿದೆ. ಒಂದು, ಎಲ್ಲ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರಲ್ಲ, ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತೇಳಿ, ನಮ್ಮನ್ನು ಮಿನಿಸ್ಟ್ರ್ ಮಾಡಬೇಕು ಅಂತೇಳಿ. ನಾವು 3 ಸತಿ ಗೆದ್ದವರು 4 ಸತಿ ಗೆದ್ದವರು ಅಂತ ಹೋಗಿದಾರಲ್ಲ. ಅವರಲ್ಲಿ ಯಾರು ಮಿನಿಸ್ಟರ್ ಆಗ್ತಾರೆ, ಯಾರು ಮಿನಿಸ್ಟರ್ ಆಗಲ್ಲ. ಇನ್ನು ಫ್ಯಾಕ್ಟ್ ಈಗಾಗಲೇ ಫೈನಲ್ ಆಗಿರೋ ಹೆಸರುಗಳು ಯಾವ್ಯಾವುದು ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ಒಂದು ಯಾದಿ ಇದ್ದರೆ ಯಾರ್ಯಾರದು ಆ ವಿವರ ಕೊಡ್ತೀನಿ. ನಂಬರ್ 2, ಈಗೆಲ್ಲ ಏನು ಡೆಲ್ಲಿಗೆ ಹೋಗಿದಾರಲ್ಲ ಅವ್ರ ಬಗ್ಗೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಅವ್ರ ಸ್ಟೇಟ್ಮೆಂಟಲ್ಲಿ ಈ ಅಲ್ಪಸಂಖ್ಯಾತರ ಆಂತರಿಕ ಸಂಘರ್ಷದ ಬಗ್ಗೆಯೂ ಕೂಡ ಇದೆ, ಅದನ್ನು ಹೇಳ್ತೀನಿ. ಬಹುಶಃ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಹುತೇಕ ಅವರಿಗೆ ಅನ್ವಯ ಆಗುವಂಥದ್ದಿದೆ. ಅದು ಹೇಗೆ ಅಂತ ಕೂಡ ನಾನು ಹೇಳ್ತೀನಿ. ಅವರ ಹೇಳಿಕೆಗಳ ಉದಾಹರಣೆ ಕೊಟ್ಟು ಹೇಳ್ತೀನಿ ಅವ್ರಿಗೆ ಹೆಂಗೆ ಬೂಮ್ರ್ಯಾಂಗ್ ಆಗುತ್ತೆ ಅದು ಅಂತ ಹೇಳಿ. ನೋಡಿ, ಬಹುಶಃ ಸಚಿವ ಸಂಪುಟ ಪುನರ್ರಚನೆಗಾಗಿ ಎಷ್ಟು ಬಾರಿ ಡೆಲ್ಲಿಗೆ ಹೋಗಿ ಬಂದರು, ಅದು ಎಷ್ಟು ಒತ್ತಡ ಹಾಕಿದ್ರು, ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟರು, ಆರಂಭವೂ ಇಲ್ಲ ಕೊನೆಯೂ ಇಲ್ಲ. ಈಗ ಮತ್ತೊಮ್ಮೆ ಹೋಗಿದ್ದಾರೆ. ಸೊ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಆಗೋದಾದರೆ ಯಾವಾಗ ಆಗುತ್ತೆ, ಯಾವ ರೂಪದಲ್ಲಾಗುತ್ತೆ? ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನು, ಹೇಗದವರಿಗೆ ಬೂಮ್ರ್ಯಾಂಗ್ ಆಗುತ್ತೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಬಹುಶಃ ಯಾವತ್ತೂ ಮುಗಿಯದ ಅಧ್ಯಾಯ ಅನ್ನೋ ರೀತಿ ಆಗೋಗಿತ್ತು ಕಾಂಗ್ರೆಸ್ಸಲ್ಲಿ. ಆದರೆ ನಾನು ದಾವಣಗೆರೆ, ಬಾಗಲಕೋಟೆಗೆ ಹೋದಾಗಲೂ ಹಲವು ಕಾಂಗ್ರೆಸ್ ನಾಯಕರು, ಯಾರೆಲ್ಲ ಶಾಸಕರು ಬಂದಿದ್ದರು, ಸೀನಿಯರ್ಸ್ ಬಂದಿದ್ದರು, ಅವರಿಗೆಲ್ಲ ಮಾತಾಡ್ತಾ ಇದ್ದೆ ಆಫ್ ದ ರೆಕಾರ್ಡ್. ಏನು ಸರಿ ಎಲೆಕ್ಷನ್ಸ್ ಎಲ್ಲ ಆದಮೇಲೆ ಏನಾದರೂ ಆಗ್ಬೋದಾ ಅಂತೇಳಿ. 5 ಸ್ಟೇಟ್ಸ್ ಎಲೆಕ್ಷನ್ಸ್ ಆದಮೇಲೆ ಆಗಿಯೇ ಆಗುತ್ತೆ ಅಂತೇಳಿ ಬಹುತೇಕರು ಹೇಳಿದರು. ಎಸ್, ಮೇ 4ರ ನಂತರ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡೋದು ಶತಸಿದ್ಧ. ಈಗಾಗಲೇ ಅವರು ಕಮಿಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಆಗೇ ಆಗುತ್ತೆ. ಅದೇ ಕಾರಣಕ್ಕಾಗಿ ಇವರೆಲ್ಲ ಡೆಲ್ಲಿಗೆ ಹೋಗ್ತಾ ಇರುವಂಥದ್ದು, ಸುಮ್ಮನೆ ಅಲ್ಲ. ಇವರಿಗೂ ಕ್ಲಿಯರ್ ಹಿಂಟ್ ಇದೆ, ಇಲ್ಲ ಆಗಿಯೇ ಆಗುತ್ತೆ ಅಂತೇಳಿ. ಮತ್ತು ಈಗೆಲ್ಲ ಹೋಗಿದಾರಲ್ಲ ಡೆಲ್ಲಿಗೆ, ಭಾಳ ದೊಡ್ಡ ಟೀಮ್ ಹೋಗಿದೆಯಲ್ಲ. ಈಗ ಅದ್ರಲ್ಲಿ ಭಾಳ ಜನ ಇದ್ದಾರೆ. ಅಶೋಕ್ ಪಟ್ಟಣ್ಣು, TB ಜಯಚಂದ್ರ ಅಲ್ಲೇ ಇದ್ದಾರೆ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಭಾಳ ದೊಡ್ಡ ಟೀಮ್ ಇದೆ ಬಿಡಿಯಲ್ಲಿ. ಬೇಳೂರು ಗೋಪಾಲಕೃಷ್ಣ, ದೇವನಹಳ್ಳಿ MLA, ಹಿಂಗೆ ತುಂಬ ಜನ ಇದ್ದಾರೆ. ಅವರಲ್ಲಿ ಯಾರ್ಯಾರು ಸಚಿವರಾಗಬಹುದು? ಹಾಗಾದರೆ ಸಚಿವರಾಗುವವರ ಪೈಕಿ ಯಾರ್ಯಾರು ಹೋಗಿದ್ದಾರೆ? ಈಗ ರಾಘವೇಂದ್ರ ಇಟ್ನಾಳು ಹೋಗಿದ್ದಾರೆ. ಬರೀ ಸಚಿವರಾಗಬೇಕು ಅನ್ನೋದಷ್ಟೇ ಅಲ್ಲ, ಮತ್ತೊಂದು ಕಾರಣ ಇದೆ. ಅದೇನು ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಹೀಗೆ ಹೋಗಿ ಹೈಕಮಾಂಡ್ ನಾಯಕರದ್ದು ಏನಾದ್ರು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಇವರು? ಇಲ್ಲವೇ ಇಲ್ಲ. ವೇಣುಗೋಪಾಲ್ ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ಯಾ? ಇಲ್ಲ. ಸುರ್ಜೇವಾಲರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ಯಾ? ಇಲ್ಲ. ಅಭಿಷೇಕ್ ದತ್ತ ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ಯಾ? ಇಲ್ಲ. ಹೋಗಲಿ, ಹೈಕಮಾಂಡ್ನ ಯಾವುದೇ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ಯಾ? ಇಲ್ಲ. ಖರ್ಗೆ ಅವ್ರು ಬರ್ತಾರೆ, ಬಂದರೆ ನಾವು ಹೋಗ್ತೀವಿ ಅವ್ರ ಮನೆಗೆ. ಖರ್ಗೆ ಅವ್ರು ನಮ್ಮ ರಾಜ್ಯದವರು ಸಿಕ್ಕೇ ಸಿಗ್ತಾರೆ, ಹಂಗಂತ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ಇವ್ರ ಪೈಕಿ ಯಾರ್ಯಾರು ಆಗ್ತಾರೆ? ಬೇಳೂರು ಗೋಪಾಲಕೃಷ್ಣ, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಅಶೋಕ್ ಪಟ್ಟಣ್, ಯಾರು ಆಗ್ತಾರೆ? ನಾನು ಹೇಳ್ತೀನಿ ಕೇಳಿ. ಮಿನಿಸ್ಟರ್ ಆಗೇ ಆಗ್ತೀವಿ ಅಂತ ಇರೋರು ಯಾರೂ ಹೋಗಿಲ್ಲ. ನಾವು ಆಗೋದಿಲ್ಲ, ನಮಗೆ ಕೈ ಕೊಡ್ತಾರೆ ಅಂತಲೇ ಗೊತ್ತಾಗಿರೋರೇ ಹೋಗಿರೋದು. ಯಾರು ಮಾಡ್ತಾರೆ ಸ್ವಾಮಿ ಇವ್ರನ್ನೆಲ್ಲ ಮಿನಿಸ್ಟ್ರು? ಈಗ ಆಗೋರು ಯಾರೂ ಹೋಗಿಲ್ಲ ಅಂದೆ ನಾನು. ಉದಾಹರಣೆಗೆ ಹೇಳ್ತೀನಿ ನೋಡಿ, ಹೆಸರು ಸಮೇತ ಹೇಳ್ತೀನಿ ನಾನು. VK ಹರಿಪ್ರಸಾದ್ ಅವರು 100% ಮಿನಿಸ್ಟರ್ ಆಗೇ ಆಗ್ತಾರೆ ರೀಶಫಲ್ ಆದರೆ. ಹೋಗಿದಾರ ಡೆಲ್ಲಿಗೆ? ಹೋಗೋದು ಇಲ್ಲ. ನಂಬರ್ 2, ಲೇಔಟ್ ಕೃಷ್ಣಪ್ಪನವರು ಒಂದು ಬಾರಿ ಆದರೂ ಎಲ್ಲಾದರೂ ಕಾಣಿಸ್ಕೊಂಡಿದ್ದಾರಾ? ಡೆಲ್ಲಿಗೆ ಹೋಗಿದ್ದಾರಾ? ಒಂದೇ ಒಂದು ಸತಿ ಹೈಕಮಾಂಡ್ ಹತ್ರ ಹೋಗಿದ್ದಾರಾ? ಸಿದ್ದರಾಮಯ್ಯ ಹತ್ರ ಹೋಗಿದ್ದಾರಾ? DK ಶಿವಕುಮಾರ್ ಹತ್ರ ಹೋಗಿದ್ದಾರಾ? ಯಾರ ಬಳಿಗೂ ಹೋಗಿಲ್ಲ. ಒಂದು ಸ್ಟೇಟ್ಮೆಂಟ್ ಯಾವ ಥರ ಕೊಟ್ಟಿದ್ದಾರಾ? ಅವ್ರು 100% ಮಿನಿಸ್ಟರ್ ಆಗ್ತಾರೆ, ಹೋಗಿಲ್ಲ. ಅವರು ಅಥವಾ ಅವ್ರ ಪುತ್ರ ಲಕ್ಷ್ಮಣ್ ಸವದಿ ಅವರು ಕೂಡ ಹೈಕಮಾಂಡ್ ಆಲ್ರೆಡಿ ಕಮಿಟ್ ಆಗಿದೆ. ಬಿಫೋರ್ ಲೋಕಸಭಾ ಎಲೆಕ್ಷನ್ನೇ ಅವ್ರಿಗೆ ಕಮಿಟ್ ಆಗಿದೆ, ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ. ಅದೇ ಒಂದು ಕಾರಣಕ್ಕೆ ತಾಳ್ಮೆಯಿಂದ ಅವರು ಕಾಂಗ್ರೆಸ್ಸಲ್ಲಿ ಮುಂದುವರಿತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕ್ಷೇತ್ರದ ಆಫರ್ ಬಂದರೂ ಅದನ್ನು ತಿರಸ್ಕರಿಸಿದ ಕಾರಣವೇ ತನ್ನ ಸಚಿವರನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಅವರು ಹೋಗಿದ್ದಾರೆ ಡೆಲ್ಲಿಗೆ? ಇಲ್ಲ. ಇನ್ನು ನಾಗೇಂದ್ರ ಹೆಸರು ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದ್ರು, ರೀಶಫಲ್ ಆದಾಗ ನಾಗೇಂದ್ರನ ವಾಪಸ್ ತಗೋತೀವಿ ಅಂತೇಳಿ. ಕಳೆದ ಬಾರಿ ಸಂಡೂರು ಎಲೆಕ್ಷನ್ ಆಗೋದಕ್ಕೂ ಮೊದಲು ಅವರು ಆಶ್ವಾಸನೆ ಕೊಟ್ಟಿದ್ರು, ಬಹಿರಂಗ ಹೇಳಿಕೆ ಕೊಟ್ಟಿದ್ರು. ಆ ಕಮಿಟ್ಮೆಂಟ್ ಇದೆ. ಅವ್ರು ಹೋಗಿದ್ದಾರಾ? ಇಲ್ಲವೇ ಇಲ್ಲ. ಈ ರೀತಿ ಇದ್ದಾರೆ ಕೆಲವರೆಲ್ಲ ಸೀನಿಯರ್ಸ್. 100% ಮಿನಿಸ್ಟರ್ ಆಗೇ ಆಗ್ತಾರೆ ಅನ್ನೋರು. ಅವ್ರು ಯಾರೂ ಹೋಗ್ತಾ ಇಲ್ಲ. ಹೋಗ್ತಾ ಇರೋರು ಯಾರು? ನಾನು ಹೇಳಿದ್ನಲ್ಲ ಹೆಸರುಗಳು. ತಾವು ಆಗೋದಿಲ್ಲ ಅಂತ ಗೊತ್ತಾಗಿರೋರು ಹೋಗ್ತಾ ಇದ್ದಾರೆ. ನಾವು 3 ಸತಿ 4 ಸತಿ, ಯಾವ ಪಾರ್ಟಿಯಲ್ಲಿ 3 ಸತಿ 4 ಸತಿ? ಬೇಳೂರು ಗೋಪಾಲಕೃಷ್ಣ ಯಾವ ಪಕ್ಷದಿಂದ? ಯೋಚನೆ ಮಾಡಬೇಕಲ್ವಾ. ಊರಲ್ಲಿರೋ ಪಕ್ಷ ಎಲ್ಲ ಸುತ್ತಾಡಿ ಬಂದು ಎಲ್ಲ ಪಕ್ಷದಲ್ಲೂ ಒಂದೊಂದು ಸತಿ MLA ಆಗ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದು ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಫಸ್ಟ್ ಟೈಮ್ MLA ಆಗ್ಬಿಟ್ಟು ನಾನು 4 ಸತಿ ಆಗಿದ್ದೀನಿ, ನಾನು 3 ಸತಿ ಆಗಿದ್ದೀನಿ ಅಂದರೆ ಹೈಕಮಾಂಡ್ ಕೇಳುತ್ತಾ? ಅವ್ರಿಗೆ ಅರ್ಥ ಆಗೋದಿಲ್ವಾ?
ಕಾಂಗ್ರೆಸ್ ಪಕ್ಷದಲ್ಲೇ 3 ಬಾರಿ 4 ಬಾರಿ 5 ಬಾರಿ ಆಗಿ ದೇಶಪಾಂಡೆ ಅಂತವರು 8-9 ಬಾರಿ ಆಗಿರೋರೇ ಇವತ್ತು ಮಿನಿಸ್ಟರ್ ಆಗಿಲ್ಲ, ಖಾಲಿ ಕೂತ್ಕೊಂಡಿದ್ದಾರೆ. ಹಿಂಗಿರುವಾಗ ಇವ್ರನ್ನೆಲ್ಲ ಯಾರು ಮಾಡ್ತಾರೆ? ನೋಡಿ, UT ಖಾದರ್ 100% ಮಿನಿಸ್ಟರ್ ಆಗ್ತಾರೆ. ಹೋಗಿದ್ದಾರೆ ಡೆಲ್ಲಿಗೆ? ಇಲ್ಲ. ತನ್ವೀರ್ ಸೇಠ್ ಮಿನಿಸ್ಟರ್ ಆಗುವ ಯಾದಿಯಲ್ಲಿ ಮುನ್ನೆಲೆಯಲ್ಲಿದೆ ಅವರ ಹೆಸರು. ಹೋಗಿದ್ದಾರೆ ಡೆಲ್ಲಿಗೆ? ಇಲ್ಲ. ಅದಕ್ಕೆ ಹೇಳಿದ್ದು ನಾನು, ಆಗೋರು ಯಾರೂ ಹೋಗಿಲ್ಲ, ಆಗದೇ ಇರೋರೆಲ್ಲ ಹೋಗಿದ್ದಾರೆ. ಇನ್ನು ಇವರೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಇವರೆಲ್ಲ ಆಗೋದು ಬಿಡೋದು ಬಿಡಿ, ಅದು ಯಾವಾಗ ಎಷ್ಟು ಜನರನ್ನ ರಿಷಬಲ್ ಮಾಡುವಾಗ ಕೈ ಬಿಡ್ತಾರೆ, ಎಷ್ಟು ಜನ ತಗೋತಾರೆ, ಅದನ್ನೆಲ್ಲ ಆಧರಿಸಿ ಆಗುತ್ತೆ. ಅಥವಾ ಬರೀ ಸಂಪುಟ ವಿಸ್ತರಣೆಗಷ್ಟೇ ಪರ್ಮಿಷನ್ ಕೊಡುತ್ತಾ, ಅವೆಲ್ಲವೂ ಕನ್ಸಿಡರ್ ಆಗುತ್ತೆ. ಈಗ DK ಶಿವಕುಮಾರ್ ಅವರು ಇವತ್ತು ಮಾತನಾಡುವಾಗ ಹೋಗಿದ್ದಾರೆ ಎಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಮೊದಲನೇ ಬಾರಿ 2ನೇ ಬಾರಿ MLA ಆಗಿರೋರಿಗೂ ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟು. ಮತ್ತೆ ಹೇಳ್ತಾರೆ ಅವರು, ಏನು ಡೆಲ್ಲಿಗೆ ಹೋಗಿದ್ದಾರೆ ಅವರೆಲ್ಲ ಅನ್ನೆಸರಿ ಸ್ಟೇಟ್ಮೆಂಟ್ ಕೊಡಬಾರ್ದು ಮೀಡಿಯಾ ಮುಂದೆ, ಅಂದರೆ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡಬಾರ್ದು, ಅಂದರೆ ಅಧಿಕಾರಕ್ಕೋಸ್ಕರ ಬೇಕಾಬಿಟ್ಟಿ ಹೇಳಿಕೆ ಕೊಡಬಾರ್ದು ಅಂತ ಹೇಳ್ತಿರೋರು ಯಾರು? DK ಶಿವಕುಮಾರ್ ಅವರು. ಕಾಂಗ್ರೆಸ್ ಬದುಕಿದೆ, ಅಧಿಕಾರಕ್ಕಾಗಿ ವಲಸೆ ಬಂದವರಿಂದ ಇದೆಲ್ಲ ಗೊಂದಲ ಆಗ್ತಾ ಇದೆ. DK ಬ್ರದರ್ಸ್ ನೆಟ್ ಮಾಡ್ಕೋಬೇಕು ತಮ್ಮ ಸ್ಟೇಟ್ಮೆಂಟ್ಗಳನ್ನ. ಕೊಟ್ಟ ಮಾತು, ಅದರ ಹಿನ್ನೆಲೆಯಲ್ಲಿ ಕೊಟ್ಟಂಥ ಹೇಳಿಕೆಗಳು, ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಕುಳಿತು ಕೊಟ್ಟಂಥ ಹೇಳಿಕೆಗಳು ಎಲ್ಲ ನೆನ್ಪು ಮಾಡ್ಕೋಬೇಕಲ್ಲ ಇವ್ರಿಗೆ ಹೇಳುವಾಗ. ಈಗ ಉಪದೇಶ ಮಾಡುವ ಮುನ್ನ ಈಗ ಒಬ್ಬ ತಾಯಿ ಹೋಗಿಲ್ಲಂತೆ, ತನ್ನ ಮಗ ಭಾಳ ಸಕ್ಕರೆ ತಿಂತಾನೆ ಬಿಡಿಸಿ ಅಂತೇಳಿ. ಸ್ವಾಮೀಜಿಗಳು 1 ವಾರ ಬಿಟ್ಟು ಅಂದ್ರಂತೆ, ಯಾಕಂದರೆ ಅವ್ರು ತಿಂತಾಯಿದ್ರು ಸಕ್ಕರೆ, ಅದು ಬಿಡಬೇಕಲ್ಲ ಅಂಥೇಳಿ. ಅವ್ರು ಬಿಟ್ಟು ಆಮೇಲೆ ಹೇಳಿದ್ರಂತೆ. DK ಶಿವಕುಮಾರ್ ಅವರು ಬಹುಶಃ 1 ವಾರ ಟೈಮ್ ತಗೊಂಡು ಆಮೇಲೆ ಹೇಳಿದರೆ ಚೆನ್ನಾಗಿತ್ತು. ಯಾಕಂದರೆ ಅವರಿಗೆಲ್ಲ ಉಪದೇಶ ಮಾಡಿದ್ದಾರೆ, ಮೀಡಿಯಾ ಮುಂದೆ ಹೋಗಬಾರ್ದು, ಮೀಡಿಯಾದಿಂದ ನೀವು ಮಂತ್ರಿ ಆಗಲ್ಲ ಅಂಥೇಳಿ. ಮೀಡಿಯಾದಿಂದ ಮಂತ್ರಿ ಆಗೋದಿಲ್ಲ, ಮೀಡಿಯಾದಿಂದ ಮುಖ್ಯಮಂತ್ರಿಯೂ ಆಗೋದಿಲ್ಲ ಅಲ್ವಾ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀಡಿಯಾ ಮುಂದೆ ಬರೋರು ಯಾರು ಅಂತ ಕೇಳಿ, ನೀವು ಒಂದು ಸರ್ವೆ ಮಾಡಿ. ಅತಿ ಹೆಚ್ಚು ಬೈಟ್ ಕೊಟ್ಟವ್ರು ಯಾರು ಕೇಳಿ. ದಿನಾ ಬೆಳಗ್ಗೆ ಇದ್ದರೆ ಮೀಡಿಯಾ ಮುಂದೆ ಹೋಗೋರು ಯಾರು ಅಂತ ಕೇಳಿ. ಅತಿ ಹೆಚ್ಚು ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಸಂದರ್ಶನ ಕೊಟ್ಟವ್ರು ಯಾರು ಅಂತ ಕೇಳಿ, ಕಳೆದ 1 ವರ್ಷದಲ್ಲಿ ಅಥವಾ ಕಳೆದ 3 ವರ್ಷದಲ್ಲಿ. ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಕೇಳಿ ನೋಡಿ, ನೀವು ಇಲ್ಲ ಚೆಕ್ ಮಾಡಿ ನೋಡಿ, ನೀವು ಅಲ್ಲೇ ಬಂದ್ಬಿಡುತ್ತೆ ಆನ್ಸರ್ ನಿಮಗೆ. ಹೀಗಿರುವಾಗ DK ಶಿವಕುಮಾರ್ ಅವರು ಇಷ್ಟೆಲ್ಲ ಹೇಳಿದ್ದಾರೆ. ದೆಹಲಿಯಲ್ಲಿ ಕೂತವರು ಕೇಳಿಸ್ಕೊಂಡಿದ್ದಾರೆ, ಈ ಕಿವಿಯಲ್ಲಿ ಕೇಳಿಸಿಕೊಂಡಿದ್ದಾರೆ ಹಾಗೂ ಈ ಕಿವಿಯಲ್ಲಿ ಬಿಟ್ಟಿದ್ದಾರೆ. ಅಲ್ಲಿದ್ದ ವಿಡಿಯೋಗಳು ಬರ್ತಾನೇ ಇದೆ. ಬಹುಶಃ DK ಶಿವಕುಮಾರ್ ಅವರಿಗೆ ಈ ಹೇಳಿಕೆಗಳು ಅವರಿಗೆ ಮುಂದಿನ ದಿನಗಳಲ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ಬೂಮ್ರಾಂಗ್ ಆದರೂ ಆಶ್ಚರ್ಯ ಇಲ್ಲ. May 4ರ ನಂತರ ನೋಡಿ ಹೇಗೆ ಬರುತ್ತೆ ಹೇಳಿಕೆಗಳು, ಯಾರ್ಯಾರ ಹೇಳಿಕೆಗಳು, ಯಾವ್ಯಾವ ರೂಪದ ಹೇಳಿಕೆಗಳು ಎಲ್ಲ ನೋಡ್ತೀರಿ ನೀವು. ಭಾಳ ಸಮಯ ಏನಿಲ್ಲ, ಮುಂದಿನ 1 ತಿಂಗಳ ಒಳಗಾಗಿ ಭಾಳಷ್ಟು ಬೆಳವಣಿಗೆಗಳಾಗೋದಿದೆ. ನೀವು ನೋಡುವವರಿದ್ದೀರಿ. ಈ ಹಂತದಲ್ಲಿ ಒಂದು ಕಡೆ ದೆಹಲಿ ಯಾತ್ರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ, ಅದು ವರ್ಕ್ ಆಗುತ್ತಾ? ಹಾಗೂ DK ಶಿವಕುಮಾರ್ ಅವರ ಉಪದೇಶ ಅವರಿಗೆ ಬೂಮ್ರಾಂಗ್ ಆಗುತ್ತಾ ಇಲ್ವ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.